ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ವಾಗ್ದಾಳಿ. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಹಗುರವಾಗಿ ಮಾತನಾಡಿದ ಎಸ್ ಮಲ್ಲಿಕಾರ್ಜುನ ಹಾಗೂ ಅಹಮದ್ ನಾಲ್ಪಾಡ್ ವಿರುದ್ಧ ಎಸ್.ಎ. ಖಾದ್ರಿ, ಭಾರತೀಯ ಕಿಸಾನ್ ಜಾಗೃತಿ ರಾಜ್ಯಾಧ್ಯಕ್ಷರು ಎಚ್ಚರಿಕೆ. ಭಾರತೀಯ ಕಿಸಾನ್ ಜಾಗೃತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಎಸ್.ಎ. ಖಾದ್ರಿ ಅವರು ದಾವಣಗೆರೆ ಉಪಚುನಾವಣೆ ವಿಚಾರವಾಗಿ ವಾಗ್ದಾಳಿಯನ್ನು ತೋಟಗಾರಿಕೆ ಇಲಾಖೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ ವಿರುದ್ಧ ಮತ್ತು ಮೊಹಮ್ಮದ್ ನಾಲ್ಪಾಡ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್.ಎ. ಖಾದ್ರಿ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಹಗುರವಾಗಿ ಮಾತನಾಡಿದ ಮೊಹಮ್ಮದ್ ನಾಲ್ಪಾಡ್ ವಿರುದ್ಧ ಎಸ್.ಎ. ಖಾದ್ರಿ, ಭಾರತೀಯ ಕಿಸಾನ್ ಜಾಗೃತಿ ರಾಜ್ಯಾಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಸ್.ಎ. ಖಾದ್ರಿ ಅವರಿಗೆ ಶಫೀಬ್ ಬಿಸ್ತಿ, ಕಲ್ಯಾಣ ಕರ್ನಾಟಕ ಯುವ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ಬೆಂಬಲ ಸೂಚಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಎಸ್.ಎ. ಖಾದ್ರಿ ಅಂತ, ಭಾರತೀಯ ಕಿಸಾನ್ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷ. ಇವತ್ತು ಉದ್ದೇಶ ಏನು ವಿಡಿಯೋ ಮಾಡೋದು ಅಂದರೆ, ದಾವಣಗೆರೆಯಲ್ಲಿ ಏನು ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ, ಆ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಕಡೆಗೂ ಶೇರ್ ಮಾಡಿರಿ. ಉದ್ದೇಶ ಏನು ಅಂದರೆ, ಕಾಂಗ್ರೆಸ್ಸನ್ನು ಅಲ್ಲಿ ಸೋಲಿಸ್ಬೇಕು, ಕುಟುಂಬ ರಾಜಕಾರಣನ ಅಂತ್ಯ ಆಡಬೇಕು, ನಾವು ತೊಲಗಿಸ್ಬೇಕು ಕುಟುಂಬ ರಾಜಕಾರಣ. ಇವರೇನು ಕಾಂಗ್ರೆಸ್ನವರು, ಬಿ ಜೆ ಪಿಯವರು ಕುಟುಂಬ ರಾಜಕಾರಣ ಮಾಡ್ತಾರೆ, ಜೆ ಡಿ ಎಸ್ನವರು ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಾಗಲಿಲ್ಲ. ಇದು ಮೂರು ತಲೆ ಬೇಕಾ ಅವ್ರ ಮನೆಯಲ್ಲಿ? ತಾತ, ಮಗ, ಸೊಸೆ, ಈಗ ಮೊಮ್ಮಗ. ಉದ್ದೇಶ ಏನು ಅಂತಂದರೆ, ಅಲ್ಲಿ ಕಾಂಗ್ರೆಸ್ ಸೋಲ್ಬೇಕು. ಎಲ್ಲ ನಮ್ಮ ಮುಸ್ಲಿಮ್ಸ್ ಬಾಂಧವರಾಗಲಿ, ಆಮೇಲೆ ಅಲ್ಲಿ ಇರೋಂಥ ಎಲ್ಲ ನಮ್ಮ ಸಮಾಜದ ಬಾಂಧವರು ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಕಾಂಗ್ರೆಸ್ಸನ್ನು ಸೋಲ್ಸಂತ ಒಂದು ಕೆಲಸ ಮಾಡಬೇಕು. ಎರಡನೇದು ಏನಂದರೆ, ಎಸ್ ಮಲ್ಲಿಕಾರ್ಜುನ ಅವರು ನಮ್ಮ ನಾಯಕರಾದ, ಇಡೀ ರಾಜ್ಯಕ್ಕೆ ಒಂದು ನಮ್ಮ ನಾಯಕ ಅಂಥೇಳಿ ನಾವು ಮುಸ್ಲಿಮ್ಸ್ ಬಾಂಧವರು ಏನು ಒಪ್ಕೊಂಡಿದ್ದೀವಿ ಜಮೀರಣ್ಣವ್ರನ್ನ. ಅವರು ವಿರೋಧವು ಒಂದು 2 ಸಾರಿ ಮಲ್ಲಿಕಾರ್ಜುನವರು ಮಾತಾಡಿದ್ದಾರೆ. ಮಲ್ಲಿಕಾರ್ಜುನ, ನಿಮಗೆ ತಕ್ಕ ಉತ್ತರ ಈ ಚುನಾವಣೆಯಲ್ಲೂ ಕೊಡ್ತೀವಿ, ಬರೋಂಥ ಮುಂದೆ 28 ಚುನಾವಣೆಯಲ್ಲಿಯೂ ನಾವು ಸರಿಯಾದ ಉತ್ತರ ಕೊಡ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ. 28 ಚುನಾವಣೆ, ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಮಗ ಸೋಲುವುದು 100% ಪಕ್ಕ. ಯಾಕಂದರೆ ಅಲ್ಲಿ ಎಲ್ಲ ಸಮಾಜದವರು ಒಗ್ಗಟ್ಟಾಗಿದ್ದಾರೆ. ಈ ಒಂದು ಕುಟುಂಬ ರಾಜಕಾರಣನ ತೊಲಗಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಅದನ್ನು ಆ ನಿರ್ಧಾರ ಏನು ತೊಗೊಂಡಿದ್ದಾರೆ, ಅದ್ರ ವಿರೋಧವಾಗಿ, ನಿಮ್ಮ ಮಗನ ವಿರೋಧವಾಗಿ ವೋಟ್ ಮಾಡ್ತಾರೆ ಅಲ್ಲಿ ಇರೋಂಥ ಜನ. ಏನು ಸಾದಿಕ್ ಪೈಲ್ವಾನ್ ಅವರು ಏನು ತಟಸ್ಥ ಆಗಿದ್ದಾರೆ. ಉದ್ದೇಶ ಏನು ಅಂತಂದರೆ, ಯಾವುದೇ ಆಸೆ ಆಕಾಂಕ್ಷೆಗಳಿಗೇನು ಅವರು ಬಲಿ ಆಗಿಲ್ಲ. ಅವರು ಮುಖ ನೋಡಿದರೆ ಗೊತ್ತಾಗತ್ತೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಆ ಮನುಷ್ಯ ಸರ್ಕೊಂಡಿರ್ಬೋದು, ಅದಕ್ಕೇನೋ ಒತ್ತಡ ಬಂದಿದೆ. ಏನು ಮುಸಲ್ಮಾನರಿಗೇನು ಕಾಂಗ್ರೆಸ್ ಕೊಂಡ್ಕೊಂಡಿಲ್ಲ. ನಮ್ಮಿಂದ ಕಾಂಗ್ರೆಸ್ ಇರೋದು ಹೊರತು ಕಾಂಗ್ರೆಸ್ಸಿಂದ ನಾವಿಲ್ಲ. ನಮಗೆ ಯಾರು ಭಯವಿಲ್ಲ. ನಮಗೆ BJP ಬಂದ್ರೇನು, SDP ಬಂದ್ರೇನು, ಯಾವುದು ಬಂದ್ರೇನು ನಮಗೆ ಸಂಬಂಧ ಇಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಸೋಲ್ಬೇಕು, ಸೋಲುತ್ತೆ. ಅವನು ಯಾರೋ ನಲ್ಪಾಡು, ನಲ್ಪಾಡ ಏನು ಅಂದಿ ಅಂತಲ್ಲಪ್ಪ ನೀನು, ದಾಡಿ ಬಿಟ್ಟವರು, ಟೋಪಿ ಹಾಕ್ಕೊಂಡವರು ಮುಸಲ್ಮಾನರು ಒಳ್ಳೆಯರಾಗಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ಮುಸಲ್ಮಾನರು ಓಟ್ಲಿಂದ ಗೆಲ್ಲಕತ್ತಾರಲ್ರಿ ನಿಮ್ಮ ತಂದೆಯವರು. ಮುಸಲ್ಮಾನರಿಗೆ ಕೊಡುಗೆ ಏನ್ರಿ ನೀವು ಕೊಟ್ಟಿರೋದು? ನಲ್ಪಾಡವ್ರೆ, ಅದೇ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮುಸ್ಲಿಮ್ಸ್ ಓಟ್ ಇರೋದು. ನೀವು ಗೆಲ್ತಿರೋದೇ ಮುಸ್ಲಿಮ್ಸ್ ಓಟ್ಲಿಂದ. ಮುಸಲ್ಮಾನರ ಬಗ್ಗೆ ಮಾತಾಡ್ತೀರಾ ನೀವು? ಹುಷಾರಾಗಿರ್ರಿ. ಇನ್ನೊಂದು ಸಾರಿ ಏನಾದರೂ ನೀವು ಮುಸಲ್ಮಾನರ ಬಗ್ಗೆ ಏನಾರ ಮಾತಾಡಿದಿರಾ ಚೆನ್ನಾಗಿರಲ್ಲ. ಮತ್ತೆ 28 ಚುನಾವಣೆಯಲ್ಲಿ ನಿಮ್ಮ ತಂದೆಯವ್ರನ್ನ ಸೋಲ್ಸಂತ ಕೆಲಸ ಮಾಡಬೇಕಾಗುತ್ತೆ ನಲ್ಪಾಡವ್ರೆ. ದಾವಣಗೆರೆ ಕ್ಷೇತ್ರದ ಮತ ಬಾಂಧವರಿಗೆ ನಾನು ಮತ್ತೊಮ್ಮೆ ತಮಗೆ ನಾನು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಕಾಂಗ್ರೆಸ್ಸನ್ನು ನೀವು ಸೋಲಿಸ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಸೋಲಿಸ್ಬೇಕು ತಾವು. ಅಲ್ಲಿ ಕಾಂಗ್ರೆಸ್ ಸೋತ್ರನೇ ನಿಮ್ಮ ಒಂದು ಗೌರವ. ಅದಕ್ಕೆ ನೀವು
ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ನೀವು ಈ ಒಂದು ಚುನಾವಣೆಯಲ್ಲಿ ಅಂಥೇಳಿ ನಾನು ಒಂದೆರಡು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.